ವೇದಿಕೆ ಮೇಲಿರುವಂತಹ ನಮ್ಮ ಸಚಿವರಾದಂತಹ ಸಹೋದ್ಯೋಗಿಗಳಂತಹ ಕೃಷ್ಣ ಬೈರೇಗೌಡ್ರೆ, ಬಿ.ಎಲ್. ಶಂಕರ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಿಮ್ಮೆಲ್ಲರ ನಾಯಕರಾದಂತಹ ಮಂಜಣ್ಣ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಅವರೇ, ಬಹಳ ಜನ ನನಗೆ ಹಳೆಯ ಪರಿಚಯ ಅಂತ ನಮ್ಮ ಮುಖಂಡರಿದ್ದಾರೆ. ರಾಜಣ್ಣ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ರು, ಕೆ.ಸಿ. ಅಶೋಕ್ ಇದ್ರು, ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ ನಮ್ಮ ಬಶೀರ್ ಇದ್ರು, ಈಗ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಾಜಿದ್ ಇದ್ದಾರೆ, ಇನ್ನ ಎಲ್ಲ ಗಣ್ಯರೆಲ್ಲ ಇದ್ದಾರೆ. ಈ ಸಭೆಗೆ ಬಂದ ತಕ್ಷಣ ನನಗೆ ಸೌಮ್ಯ ರೆಡ್ಡಿ, ಮಂಜುನಾಥ್ ಇಬ್ರು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ನನಗೆ ಗಾಬರಿ ಆಗುತ್ತೆ. ನೀವೆಲ್ಲ ಗಂಡಸಿಗೆ ಒಬ್ರು ಜಾಗ ಚೇರೆ ಕೊಟ್ಟಿಲ್ಲ, ಎಲ್ಲ ಹೆಂಗಸರು ಕೂತ್ಕೊಂಡಿದ್ದೆ, ಎಲ್ಲ ಗಂಡಸರ ರೋಡಲ್ಲಿ ನಿಂತು ಪಾಪ ಅವ್ರು ಯಾರು ಬಲಕೆ ಆಗಿಲ್ಲ. ಇನ್ನು ಮುಂದಕ್ಕೆ 33% ಬರ್ತದೆ. ನಮ್ಮ ಪರಿಸ್ಥಿತಿ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ. ಮಂಜಣ್ಣ ನೀನು ಹುಷಾರಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. 2 ಪಾರ್ಲಿಮೆಂಟ್ ಅಲ್ಲೂ ಕೂಡ ತೀರ್ಮಾನ ಆಗೋಗಿದೆ. ಆದ್ರೆ ನಾನು ಅಧ್ಯಕ್ಷನಾದಾಗ, ಕಾಂಗ್ರೆಸ್ ಅಧ್ಯಕ್ಷನಾದಾಗ ನಾನು ಹೇಳಿದೆ, ಇಬ್ಬರ ಬಗ್ಗೆ ನಂಬಿಕೆ. ಹೆಣ್ಣು ಕುಟುಂಬದ ಕಣ್ಣು ಒಂದು, ಎರಡನೇದು ಯುವಕರು. ಇವರಿಬ್ಬರು ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ. ಅದಕ್ಕೆ ನನ್ನ 5 ಗ್ಯಾರಂಟಿಲಿ ಹೆಣ್ಣು ಭಟ್ರು ಮಾತನ್ನ ಉಳಿಸ್ಕೊಳ್ತಾರೆ, ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ, ಆ ಕುಟುಂಬ ಬದುಕಬೇಕು ಅಂತೇಳಿ ಶ್ರೀ ಶಕ್ತಿ, ಶ್ರೀ ಗೃಹಲಕ್ಷ್ಮಿ ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ ಇವೆಲ್ಲ ಕೂಡ ನೇರವಾಗಿ ಹೆಣ್ಣಿಗೆ ಸಮಾನವಾದ ಉಪಯೋಗ ಬರುತ್ತದೆ. ಮನೆಯಲ್ಲಿ 200 ಯೂನಿಟ್ವರೆಗೂ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಹೆಣ್ಣಿಗೆ ದುಡ್ಡು ಉಳಿತದೆ. 2,000 ರೂಪಾಯಿ ಹೋದ್ರೆ ಹೆಣ್ಣಿಗೆ ಹೋಗ್ತದೆ ಆ ಕರೆಂಟ್. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟ್ಗೆ. ಅನ್ನಭಾಗ್ಯ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳಿಗೆ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ಕೆಲಸಕ್ಕೆ ಎಲ್ಲೋದು ಕೂಡ ಏನೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಉಳಿತದೆ. ಹೆಣ್ಣ ಶಕ್ತಿಶಾಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತು. ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಂದು ಪ್ಯಾಲೇಸ್ಗೆ, ಕೇವಲ ನೀವೆಲ್ಲ ಬಂದಿದ್ರೆ ಕಾಣುದು ಕೆಲವರು. ಆವತ್ತು ಅವ್ರು ಹೇಳಿದ್ರು ನನಗೆ, ಸಿದ್ದರಾಮಯ್ಯನವರಿಗೆ, ಈ ಎಲೆಕ್ಷನ್ ಟೈಮಲ್ಲಿ ಮಾತು ಆಗೋಯ್ತದೆ, ಗ್ಯಾರಂಟಿ ಮಾಡಬೇಕು, ಚೆಕ್ ಸೈನ್ ಹಾಕ್ಬೇಕು ಅಂತ. ಸೊ ನಾನು ಸಿದ್ದರಾಮಯ್ಯನವರಿಬ್ರು ಸೇರಿ ಚೆಕ್ ಸೈನ್ ಹಾಕ್ದು. ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ 20ನೇ ತಾರೀಕು ಮೇ 2023, ಈಗ ಮೊನ್ನೆ ತಾನೇ ಕೃಷ್ಣ ಬೈರೇಗೌಡರು 1,11,01,001 ಜನರಿಗೆ ದಾಖಲೆಗಳನ್ನ ಕೊಟ್ಟರು. 2 ವರ್ಷದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಕೊಟ್ಟು ಮಾತು ಉಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ನಾನು ಈ ಮಂಜಣ್ಣಗೆ ಕೈಯೊಂದು ಕಾಲೊಂದು ಕಟ್ಟಲಿಲ್ಲ, ಕೈಯಂತೂ ಬಿಡದೆ ಅವನಿಗೆ. ಬೇಡ ಮಂಜಣ್ಣ, ನನ್ನ ಮಾತು ಕೇಳು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಎಲ್ಲಿಗಾದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ. ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ನನ್ನ ಜೊತೆ ಕೃಷ್ಣ ಬೈರೇಗೌಡರು ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಿಲ್ಲ. ಈಗ ಆಗೋಯ್ತು, ಬಿಟ್ಬಿಡಿ, ಆಗಿದ್ದೆಲ್ಲ ಮರ್ತ್ಬಿಡೋಣ. 2028ಕ್ಕೆ ನೀವು ಮಂಜಣ್ಣನ್ನ
ವಿಧಾನಸೌಧಕ್ಕೆ ಕೊಂಡರಿಸಲೇಬೇಕು ಅಂತೇಳಿ ಈಗಾಗಲೇ ನಮ್ಮ ಸೌಮ್ಯ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಮಾಡ್ತಿರ್ತಾನೆ ಕೈ ಎತ್ತಿ ನೋಡೋಣ. ಎಲ್ಲ ಐಕ್ಳುಗಳು ಯಾರು ಕೇಳ್ತಾರಲ್ಲ, ಹುಡುಗರು ಹೆಣ್ಮಕ್ಳುಗಳು ಎಷ್ಟು ಪ್ರಾಮಾಣಿಕತೆಯಿಂದ ಕೈ ಇದ್ದಾರೆ. ನಮಸ್ಕಾರ ಕಂಡ್ರವ ನಿಮ್ಗೆ. ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ. ನಾವು ನಮ್ಮ ಬಿ ಎಲ್ ಶಂಕರ್ ಹೇಳ್ತಾ ಇರ್ತಾರೆ, ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಿಮ್ಮ ಬದುಕು ನಮಗೆ ಮುಖ್ಯ. ಒಂದ್ 5,000 ರೂಪಾಯಿ ನಿಮ್ಗೆ ಉಳಿದ್ರೆ, 5,000 ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದನೇ ಬೆಲೆ ಏರಿಕೆ ಎಲ್ಲ ಗಗನ ಕೊಟ್ಟೋಯ್ತು. ನಿಮ್ಮ ಆದಾಯ ಎಲ್ಲ ಇದಕ್ಕೋಸ್ಕರ ನಾವು 5 ಗ್ಯಾರಂಟಿ ಕೊಟ್ಟು. ಈಗ ಬಿಜೆಪಿ ಸರ್ಕಾರ ಇತ್ತು, ಯಡಿಯೂರಪ್ಪನವರು ಇದ್ರು, ಬೊಮ್ಮಾಯಿ ಇದ್ರು. ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ಬರೀ ಕುಮಾರಸ್ವಾಮಿ ಸರ್ಕಾರದ ಏನ್ ಲೆಕ್ಕಕ್ಕೆ ಇಟ್ಕೊಂಬೇಡಿ, ಏನಾಗುದಿಲ್ಲ. ಏನು ದಳದಿಂದ ಏನು ಮಂಜಣ್ಣಕ್ಕಿರಲಿಲ್ಲ, ತನ್ನ ಶಕ್ತಿ ಮೇಲೆ ಮಂಜಣ್ಣಕ್ಕಿರಲಿಲ್ಲ, ಏನಾಗಿರಲಿಲ್ಲ ಬಿಡಿ. ಈಗ ಅಷ್ಟೇ ಅಲ್ಲಿ ಗೆದ್ದಿರೋರೆಲ್ಲ ಏನ್ ದಳದ ಮೇಲೆ ಅವ್ರೇನು ಗೆಲ್ಲಿಲ್ಲ. ಅವರವ್ರ ಲೋಕಲ್ ಅವ್ರು ಗೆದ್ದುಬಿಟ್ಟು ಒಂದು 18 ಸೀಟ್ ಅಂತ ಈಗ ಆಗೋವ್ರೆ. ಈಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅನೇಕ ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ನಾವು ಬಂದಿದ್ದೀವಿ. ಆದ್ರೆ ಬಿಜೆಪಿ ಯಾವ್ದಾದ್ರು ಒಂದು, ಈಗ ಅನ್ನ ಭಾಗ್ಯ ಕೊಡ್ತಾ ಇದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಊಟಕ್ಕೆ. ನಿಮ್ಗೆ 10 ಕೆಜಿ ಉಪಯೋಗಿಸ್ತಾ ಇದ್ರು, 5 ಆಯ್ತಾ ಇದಾವ, 7 ಆಯ್ತಾ ಇದಾವ, 3 ಆಯ್ತಾ ಇದಾವ, ಅದು ಬೇರೆ ನಿಮ್ಗೆ ಬಿಟ್ಟಿದ್ವಿ. 10 ಕೆಜಿ ಅಂತ ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಬಸ್ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದೀವಿ. ಕರೆಂಟ್ ಕೊಡ್ತಾ ಇದ್ದೀವಿ. ಉದ್ಯೋಗ ಇದ್ದ ಹುಡುಗರುಗಳಿಗೆ 3,000 ರೂಪಾಯಿ ಗ್ರಾಜುಯೇಟ್ಗೆ 2 ವರ್ಷ ಗಂಟ ಕೆಲಸ ಹುಡುಗರು ಗಂಟ ಕೊಡ್ತಾ ಇದ್ದೀವಿ. ಇಂಥ ಯೋಜನೆ ಯಾವ್ದಾದ್ರು ಒಂದು ಬಿಜೆಪಿ ಅವಧಿಯಲ್ಲಿ ಬೊಮ್ಮಾಯಿ ಆಗಲಿ ಯಡಿಯೂರಪ್ಪನವ್ರು ಕೊಟ್ಟು ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಯಾವ್ದಾದ್ರು ಹೇಳಿದ್ರಿ? ನಿಮ್ ಮುನ್ರಾಜು ಬರಿಪುಟ್ಟಿ ಬೇವನ್ ಸಪ್ಪು ನಂದೇ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಟ್ರಂಕು ಡಬ್ ಡಬ 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 ಅಂದ್ಬಿಟ್ಟು ನಾನು ಅದಕ್ಕೆ ಹೇಳೋದು, ಕಮಲ ಕೆರೆಯಲ್ಲಿದ್ರೆ ಚೆಂದ ಅಂತ. ಈಗ ಮಂಜಣ್ಣ ಸೋತವ್ರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಆಸ್ತಿ ದಾಖಲೆ ಆಗ್ಬೇಕು ಅಂತ ಈ ಖಾತೆ ಎಷ್ಟು ಮಾಡಿಸಿದ್ರೆ 8,000 ಮಾಡಿಸಿದ್ದಾರೆ. ಈಗಾಗಲೇ 25 ಲಕ್ಷ ಇದೆ ನಮ್ಮ ಬೆಂಗಳೂರು ನಗರದಲ್ಲಿ, 5 ಲಕ್ಷ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಆಸ್ತಿಗಳ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಮಾಡಿದ್ದೇನೆ. ನಾನು ಮಂತ್ರಿ ಆಗಿದ್ದೀನಿ, ಅಷ್ಟೊಂದು ಸುಲಭ ಅಲ್ಲ ಬೆಂಗಳೂರು ಜನಸಂಖ್ಯೆ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಹಿಂದೆ ಆಗಿದ್ದಾಗ 70 ಲಕ್ಷ ಇತ್ತು ನಾನು ಮಂತ್ರಿ ಎಸ್ ಎಸ್ ಕೃಷ್ಣವ್ರ ಕಾಲದಲ್ಲಿ. ಆಗ ಬಜೆಟ್ ಸಣ್ಣ ಬಜೆಟ್ 27-28 ಸಾವಿರ. ಈಗ 4 ಲಕ್ಷ 8 ಕೋಟಿ. ಈಗ ನಾನು ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಂಡು ಅಲ್ಲಿ ಸಾಲ ಇಲ್ಲಿ ಸಾಲ ಎಲ್ಲ ಎತ್ತಿ 3-4 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಬೆಂಗಳೂರು ನಗರಕ್ಕೆ ಹಾಕಿ ಬೆಂಗಳೂರಿಗೆ ಒಂದು ಹೊಸ ಶಕ್ತಿ ತುಂಬಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಈಗ ನಿಮ್ ಪಕ್ಕದಲ್ಲಿ ಫ್ಲೈಓವರ್ ಇದೆ, ನೆಲಮಂಗಲ ಗಂಟ ಬಿಜೆಪಿಯವರು ಮಾಡಿಸಿದ್ರ? ಮನಮೋಹನ್ ಸಿಂಗ್ ಮಾಡಿದ್ದು. ಏರ್ಪೋರ್ಟ್ ರೋಡಲ್ಲಿ ಕೃಷ್ಣಾಪುರ ಕ್ಷೇತ್ರದಲ್ಲಿದೆ, ಬಿಜೆಪಿಯವರು ಮಾಡಿದ್ರ? ಮನಮೋಹನ್ ಸಿಂಗ್ ಮಾಡಿದ್ದು. ಹೊಸೂರು ರೋಡಲ್ಲಿ ಫ್ಲೈಓವರ್ ಇದೆ, ಅದನ್ನು ಮನಮೋಹನ್ ಸಿಂಗ್ ನಮ್ಮ ಕಮಲ್ನಾಥ್ ಮಂತ್ರಿ ಇದ್ದು ಅವ್ರು ಮಾಡಿದ್ರು. ಕೋಲಾರ ಇದೆ ಡಬಲ್ ರೋಡ್, ಅದು ಕಾಂಗ್ರೆಸ್ ಅವರು ಮಾಡಿದ್ರು. ಯಾವುದೇ ಆಗಲಿ ಇಂಥ ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಅವತ್ತು ನರಮ್ ಯೋಜನೆ ಅಂತ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಇವತ್ತು ಬೆಂಗಳೂರನ್ನ ಇವತ್ತು ಗುರ್ಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ನಿಮ್ಗೆಲ್ಲ ಉದ್ಯೋಗಗಳನ್ನು ಕೊಡಬೇಕು ಹೆಣ್ಮಕ್ಳಿಗೆ. ಮೊನ್ನೆ ತಾನೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು. 1 ಲಕ್ಷ 10 ಲಕ್ಷ ಕೋಟಿ ಬಂಡವಾಳಕ್ಕೆ ನಮ್ಮ ಎಂ ಬಿ ಪಾಟೀಲ್ ಅವರು ಅವರೆಲ್ಲರನ್ನು ಕರೆದು ಬನ್ನಿ ಅಂತೇಳಿ
ಬರೀ ಬೆಂಗಳೂರು ಒಂದಕ್ಕೆ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಕಡೆ ಇವತ್ತು ನಾವು ಯೋಜನೆಗಳನ್ನ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಂಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನರ ಬದುಕದ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ಒಂದು ಇತಿಹಾಸ ಇದೆ. ಈಗ ಮೊನ್ನೆ ತಾನೇ ಯುದ್ಧ ನಡೀತು. ನಾನು ಅದ್ರ ಬಗ್ಗೆ ಚರ್ಚೆ ಹೋಗುದಿಲ್ಲ, ನೀವೆಲ್ಲ ವಾಟ್ಸಪ್ ನೋಡ್ತಾ ಇರ್ತೀವಿ. ಎಲ್ಲ ಇಂದಿರಾ ಗಾಂಧಿ ನೆನೆಸ್ಕೊತಾ ಇದ್ರು. ಇಂದಿರಾ ಗಾಂಧಿ ಇದ್ದಿದ್ರೆ ಏನಾಯ್ತಿತ್ತು ಅಂತ. ಯಾಕೆ? ಒಂದು ಬಲಿಷ್ಠವಾದಂತ ಹೆಣ್ಮಗಳು ನಾಯಕತ್ವವನ್ನು ಕೊಟ್ಟು ಪಾಕಿಸ್ತಾನ ಭಾಗ ಮಾಡಿ, ಬಂಗ್ಲಾ ಮಾಡಿ, ಯುದ್ಧ ಮಾಡಿ ಈ ದೇಶವನ್ನ ಗೆದ್ದಿ ಗೌರವನ ಉಳಿಸಿದ್ರು ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ತನ್ನ ಪ್ರಾಣ ಬದಿಗೊಟ್ಟು ರಾಜೀವ್ ಗಾಂಧಿ ಅವರು ಪ್ರಾಣ ಬಿಟ್ಟರು. ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿಬಿಟ್ರು. ಯಾರು ಇದ್ದಾರ ಬಿಜೆಪಿಯಲ್ಲಿ? ಪಂಚಾಯತಿಲಿ ನಾವು ಹಂಚ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತೀವಿ. ನಾವು 10 ತಿಂಗಳು 15 ತಿಂಗಳು 1 ವರ್ಷ ಅಂತ ಮಾಡ್ಬಿಟ್ಟಿರ್ತೀವಿ. ಅದನ್ನೇ ಬಿಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಲ್ಲಿ ಗಾಂಧಿ ಕುಟುಂಬ ಈ ದೇಶವನ್ನ ಒಗ್ಗಟ್ಟು ಮಾಡಂತದ್ದು, ಕಾಂಗ್ರೆಸ್ನ ಒಗ್ಗಟ್ಟು ಮಾಡಂತದ್ದು, ಕಾಂಗ್ರೆಸ್ಗೆ ತ್ಯಾಗ ಮಾಡಂತದ್ದು ದೇಶಕ್ಕೆ. ಈಗ ನೋಡಿ, ಮೊನ್ನೆ ಯುದ್ಧ ಆದಾಗ ಎಲ್ಲ ಬದಿಗೊಟ್ಟು ಕಾಂಗ್ರೆಸ್ ಪಕ್ಷ ಈ ದೇಶ ಉಳಿಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ 3 ಮೀಟಿಂಗ್ ಮಾಡಿ, ನೀವು ಬಿಜೆಪಿಯವರು ನೀವೇನಾದ್ರು ಮಾಡಿ ಭಾರತ ಉಳಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟರು. ಬೇರೆ ಯಾರು ಬಿಜೆಪಿ ಇದು ಮಾಡ್ತಿದ್ರ? ಬರೀ ಟೀಕೆಗಳನ್ನು ಮಾಡೋರು. ಆದ್ರೆ ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ, ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ. ಈ ಬೆಂಗಳೂರು ಬೆಳೀತಾ ಇದೆ. ಇನ್ನ ಬಹಳ ಏರಿಯಾಗಳೆಲ್ಲ ಸೇರಿಸ್ಕೊಳ್ಬೇಕು. ಅದನ್ನು ಮುಂದಕ್ಕೆ ಸೇರ್ತೀವಿ. ಈಗೆಲ್ಲ ಮಂತ್ರಿಗಳೆಲ್ಲ ಕರೆದೊಂದು ಮೀಟಿಂಗ್ ಮಾಡಿದೀನಿ, MLA ಕರೆದು ಮೀಟಿಂಗ್ ಮಾಡಿದೀನಿ. ಇನ್ನೊಂದು ಸಣ್ಣ ಮೀಟಿಂಗ್ ಮಾಡಬೇಕು, 3 ಮಾಡಬೇಕು, 4 ಮಾಡಬೇಕು, 5 ಮಾಡಬೇಕು ಅನ್ನೋ ಒಂದು ತೀರ್ಮಾನ ಆಗಬೇಕು. 1 ರಿಂದ 7ವರೆಗೂ ಅವಕಾಶ ಕೊಟ್ಟಿದ್ದಾರೆ. ಈಗ ಅದನ್ನು ಕೂಡಿ ಈ ವಾರದಲ್ಲಿ ಅದಕ್ಕೊಂದು ತೀರ್ಮಾನ ಮಾಡ್ತೇನೆ. ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಲೆಕ್ಷನ್ ಮಾಡ್ತೀವಿ. ನಾವೇನು ಎಲೆಕ್ಷನ್ ಗೆಲ್ಲೋರಲ್ಲ, ಎಲೆಕ್ಷನ್ ಮಾಡಬೇಕು. ಎಲ್ಲ ಕಾರ್ಪೊರೇಟರ್ಗಳು ಹೊಸರು ಬರಬೇಕು. ನನ್ನ ವಿಶ್ವಾಸ ಇದೆ ನಿಮ್ಮ ದಾಸರಲ್ಲಿ ಮುಂದಕ್ಕೆ MLA ಕಾಂಗ್ರೆಸ್ಸೇ, ಕಾರ್ಪೊರೇಟರ್ಗಳು ಕಾಂಗ್ರೆಸ್ಸೇ. ಅದು ಮಾತ್ರ ಗ್ಯಾರಂಟಿ. ತಾವು ಮಂಜು ಹೇಳಿದಂಗೆ ನಮ್ಮ ಮಂಜು ಇವತ್ತು ಸೋದಿರ್ಬೋದು. ನಮ್ಮ ಲೆಕ್ಕಕ್ಕೆ ಅವನೇ ನಮ್ಗೆ MLA. ಅದ್ರ ತಲೆಯಲ್ಲಿ ಅವ್ರು ಹೇಳಿದಂಗೆ ನಾವು ಕೇಳೋಣ ಇವತ್ತು.